ವಿಜಯನಗರ ಜಿಲ್ಲೆ ಜನತೆ ಮತ್ತು ಬಳ್ಳಾರಿ ಜಿಲ್ಲೆ ಜನತೆ ಯಾವುದೋ ಒಂದು ಪುಣ್ಯ ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರು ಅಲ್ಲಿ ಉಸ್ತುವಾರಿ ಸಚಿವರು ಆಗಿ ಹೋಗಿದ್ದಾರೆ. ನಾವು ನೋಡಿದಾಗೆ ಇವತ್ತುವರೆಗೂ ಯಾವ ಜಿಲ್ಲೆಯಲ್ಲಿ ಕೂಡ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಯಾರು ಈ ತರ ಜನತಾ ದರ್ಶನ ಮಾಡಿ ಅವರ ಕುಂದುಕೊರತೆಗಳು, ಅವರ ಸಮಸ್ಯೆಗಳು ತಿಳ್ಕೊಂಡು ಅಲ್ಲೇ ಸ್ಪಾಟ್ ಅಲ್ಲೇ ಬಗೆಹರಿಸದಂತ ಒಂದು ಕೆಲಸ ಮಾಡೋದು ನಾವಂತೂ ನೋಡಿಲ್ಲ. ಜಮೀರ್ ಅಹಮದ್ ಸಾಹೇಬರು ಮಾಡ್ತಾರದು ನಾವು ನೋಡ್ಕೊಂಡು ಬರ್ತಾ ಇದೀವಿ. ಜಮೀರ್ ಅಹಮದ್ ಸಾಹೇಬರು ಮಾಡ್ತಾ ಇದ್ದಾರೆ. ಒಂದು ಮುಖ್ಯಮಂತ್ರಿ ಮಾಡ್ಬೇಕಾಗಿರೋದಂತ ಕೆಲಸಗಳು ನಮ್ಮ ಜಮೀರ್ ಅಹಮದ್ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕರ್ನಾಟಕ ರಾಜಕೀಯದಲ್ಲಿ ಈ ತರ ಒಂದು ಬಡವರಿಗೆ ಸ್ಪಂದಿಸೋದು, ಬಡವರಿಗೆ ಸಹಾಯ ಮಾಡೋದು, ದಾನ ಧರ್ಮ ಜಾತಿ ಭೇದ ಭಾವ ಯಾವುದು ಇಲ್ಲದೆ ಅವರು ಮನುಷ್ಯತ್ವವನ್ನ ಅರ್ಥ ಮಾಡ್ಕೊಂಡು ಮನುಷ್ಯರಿಗೆ ಏನ್ ಬೇಕಾಗಿದೆ, ಬಡವರಿಗೆ ಏನ್ ಬೇಕಾಗಿದೆ ಆ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೌಸಿಂಗ್ ಇಲಾಖೆಯಲ್ಲಿ ಸಾವಿರಾರು ಜನತೆಗೆ, ಬಡವರಿಗೆ ಹೌಸಿಂಗ್ ಇಲಾಖೆಯಲ್ಲಿ ನೀವು ನೋಡಬಹುದು, ಇವತ್ತುವರೆಗೂ ಯಾವ ಸಚಿವರು ಕೂಡ ಈ ತರ ಕೆಲಸ ಮಾಡಿಲ್ಲ. ಯಾವ ರೀತಿ ಜಮೀರ್ ಅಹಮದ್ ಸಾಹೇಬರು ಮಾಡ್ತಾ ಇದ್ದಾರೆ. ಬಡವರಿಗೆ ಮನೆ ಕೊಡೋದಂತ ಒಂದು ಕೆಲಸಗಳು ಅವರೇ ಖುದ್ದಾಗಿ ಪರ್ಸನಲಿ ಎಲ್ಲಾ ಅಧಿಕಾರಿಗಳಿಗೆ ಕೂರ್ಸ್ಕೊಂಡು ಎಲ್ಲಾ ಅಧಿಕಾರಿಗಳಿಗೆ ಮಾತನಾಡಿ ನಾವು ಯಾವ ರೀತಿ ಬಡವರನ್ನ ಅನುಕೂಲ ಮಾಡ್ಕೊಡ್ಬಹುದು, ಯಾಕೆಂದ್ರೆ ನಮ್ಮ ಈ ಅಧಿಕಾರದ ಅವಧಿಯಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಬಡವರಿಗೆ ಸಹಾಯ ಮಾಡೋಣ ಅಂತ ಮುಂದೆ ಹೋಗಿದ್ದಾರೆ. ಸೊ ನೀವು ನೋಡ್ಬೋದು, ಈಗ ಮೊನ್ನೆ ಒಂದು 2-3 days ಬ್ಯಾಕ್ ಹೊಸಪೇಟೆಗೆ ಏನೋ ಹೋಗಿದ್ದಾರೆ. ಹೊಸಪೇಟೆಗೆ ಹೋಗಿ ಅಲ್ಲಿ ಜನರನ್ನ ಮಾತಾಡಿಸಿ ತಾವು ಈ ವಿಡಿಯೋ ಅಲ್ಲಿ ನೋಡ್ಬೋದು ಯಾವ ರೀತಿ ಅವರು ಅಲ್ಲೇ ಸ್ಪಾಟ್ ಅಲ್ಲೇ ಅವ್ರಿಗೆ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಈ ತರ ಕೆಲಸ ಮಾಡೋರು ಈ ರಾಜ್ಯದಲ್ಲಿ ಇಲ್ಲ, ಈ ದೇಶದಲ್ಲೇ ಕಡಿಮೆ. ಜಮೀರ್ ಅಹಮದ್ ಸಾಹೇಬರು ರಾಜ್ಯಕ್ಕಿಲ್ಲ, ದೇಶಕ್ಕೆ ಮಾದರಿ ಆಗಿದ್ದಾರೆ. 50,000ಕ್ಕಿಂತ ಹೆಚ್ಚಾಗಿ ಮನೆಗಳು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಸಾಹೇಬರು. ಸೊ ಅವರ ಸ್ವಂತ ಹಣದಿಂದನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಏನ್ ಅನುಕೂಲಗಳು ಮಾಡ್ಕೊಡ್ಬೇಕಾಗಿದೆ ಬಡವರಿಗೆ ಅದು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಸ್ವಂತ ಹಣ ಅವರು ಮನೆಯಿಂದ ತಂದು ಅವರು ಸುರಿತಾ ಇದ್ದಾರೆ. ಸೊ ಈ ತರ ಯಾರು ರಾಜಕಾರಣಿಗಳು ಮಾಡೋದು ನಾವಂತೂ ನೋಡಿಲ್ಲ. ಮತ್ತೆ ಜನತಾ ದರ್ಶನದಲ್ಲಿ ತಾವು ನೋಡಬಹುದು, ಪ್ರತಿಯೊಬ್ಬರಿಗೂ 50,000 ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ಅವ್ರ ಮನೆಯಿಂದ, ಅವ್ರ ಪಾಕೆಟ್ ಮನಿಯಿಂದ 50,000 ರೂಪಾಯಿ ಕೊಟ್ಟಿದ್ದಾರೆ. ಈ ತರ ಕೆಲಸ ಮಾಡೋರು ಎಲ್ಲಿದ್ದಾರೆ ಈ ತರ ಕೆಲಸ ಮಾಡೋರು? ಈ ರಾಜ್ಯದಲ್ಲೇ ಬೇರೆ ಉಸ್ತುವಾರಿ ಸಚಿವರುಗಳು ಯಾವತ್ತೂ ಈ ಲೆವೆಲ್ಗೆ ಹೋಗಿ ಕೆಲಸ ಮಾಡಿದ್ದು ನಾವಂತೂ ನೋಡಿಲ್ಲ. ತಲಾ 50,000 ರೂಪಾಯಿ ಬಡವರಿಗೆ ಮೊನ್ನೆ ವಿಜಯನಗರ ಜಿಲ್ಲೆಯಲ್ಲಿ ಹೋಗಿ ಹೊಸಪೇಟೆಯಲ್ಲಿ ಏನೋ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ವ್ಯಕ್ತಿ ಈ ರಾಜಕೀಯದಲ್ಲಿ ಹುಟ್ಟೋದು ಕಡಿಮೆ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಇನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿ ಕೊಳ್ಳಿ, ಹಾಗೂ ಮುಂಬರುವ ದಿನಗಳಲ್ಲಿ ಈ ರಾಜ್ಯಕ್ಕೆ ಅವರು ಉಪಮುಖ್ಯಮಂತ್ರಿ ಆಗಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಳ್ಳೋಣ.